ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕನ್ನಡ ಚಿತ್ರರಂಗದಲ್ಲಿ KGF 2 ನಂತರ ಅತಿ ಹೆಚ್ಚು ಬೇಡಿಕೆಯನ್ನು ಹುಟ್ಟಿಸಿದ ಚಿತ್ರ ಅದು ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ 1. ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದಂತಹ ಕಾಂತಾರ ಚಾಪ್ಟರ್ 1 ಚಿತ್ರದ ಟ್ರೇಲರ್ ಇಂದು ಬಿಡುಗಡೆಯಾಗಿದೆ. ಕಾಂತಾರ ಚಿತ್ರವನ್ನು ಮೊದಲಿಗೆ ರಿಷಬ್ ಶೆಟ್ಟಿ ಅವರು 14 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದ್ದರು. ಮೊದಲಿಗೆ ಈ ಚಿತ್ರ ಯಾವುದೇ ಹೈಪ್ ಇಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿರುವಂತೆಯೇ ಈ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ರಿಲೀಸ್ ಮಾಡಿದ್ದರು. ಆದರೆ ರಿಲೀಸ್ ಆದ ಮೇಲೆ ಈ ಚಿತ್ರವು ಬಹುದೊಡ್ಡ ಯಶಸ್ಸನ್ನು ಕಂಡಿತ್ತು. ಚಿತ್ರವು ಎಲ್ಲ ಪ್ರೇಕ್ಷಕರ ಗಮನ ಸೆಳೆದಿತ್ತು. ಯಾವುದೇ ಜಾತಿ, ಧರ್ಮ, ವಯಸ್ಸುಗಳ ಎಲ್ಲೆ ಮೀರಿ ಚಿತ್ರ ಬೆಳೆದು ನಿಂತಿತ್ತು. ಪ್ರೇಕ್ಷಕರು ಪದೇ ಪದೇ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಲು ತೊಡಗಿದರು. 14 ಕೋಟಿ ಬಜೆಟ್ನಲ್ಲಿ ತಯಾರಾದ ಕಾಂತಾರ ಬರೋಬ್ಬರಿ 400ರಿಂದ 450 ಕೋಟಿ ಕಲೆಕ್ಷನ್ ಮಾಡಿತ್ತು. ಕಾಂತಾರ ಚಿತ್ರದ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರೇ ಈ ಚಿತ್ರದ ಪ್ರೀಕ್ವೆಲ್ ಅನ್ನು ನಿಮ್ಮ ಮುಂದೆ ತರುತ್ತೇನೆ ಎಂದು ಹೇಳಿಕೊಂಡಿದ್ದರು. ಈಗ ಪ್ರೀಕ್ವೆಲ್ ಅನ್ನು ತಯಾರಿಸಿದ ರಿಷಬ್ ಶೆಟ್ಟಿ ಅವರು ಅಭಿಮಾನಿಗಳ ಮುಂದೆ ಕಾಂತಾರ ಚಾಪ್ಟರ್ 1 ಚಿತ್ರದ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಅಕ್ಟೋಬರ್ 2ರಂದು ಚಿತ್ರ ರಿಲೀಸ್ ಆಗಲಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರದ ಟ್ರೈಲರ್ ಕಡೆ ನೋಡುವುದಾದರೆ, ಕಾಂತಾರ ಚಿತ್ರದ ಕಥೆಯೊಂದಿಗೆ ಈ ಕಥೆಯು ಹೊಂದಿಕೊಂಡಿದ್ದು, ಆದರೆ ಕಾಂತಾರ ಚಿತ್ರದಲ್ಲಿ ರಿಷಬ್ ಶೆಟ್ಟಿಯವರ ತಂದೆ ಪಾತ್ರಧಾರಿ ಕಾಡಿನ ಒಳಗಡೆ ಹೋಗಿ ಮಾಯವಾಗುತ್ತಾರೆ. ಅದಾದ ಮೇಲೆ ರಿಷಬ್ ಶೆಟ್ಟಿಯವರ ಕತೆ ಕಾಂತಾರ ಚಿತ್ರದಲ್ಲಿ ಮುಂದುವರಿಯುತ್ತದೆ. ಆದರೆ ಈ ಕತೆ ಕಾಂತಾರ ಚಾಪ್ಟರ್ 1ನಲ್ಲಿ ನಡೆಯುವುದು ಹಾಗಲ್ಲ. ಇದು ಕಾಂತಾರ ಚಿತ್ರಕ್ಕಿಂತಲೂ ಹಿಂದಿನ ಕಾಲದ ಕಥೆಯಾಗಿದೆ. ಕಾಂತಾರ ಚಾಪ್ಟರ್ 1 ಸಹ ಕಾಂತಾರ ಚಿತ್ರದ ಕಥೆಯನ್ನೇ ಹೋಲುತ್ತದೆ. ಕಾಡಿನ ಜನರು ಹಾಗೂ ರಾಜರ ನಡುವೆ ನಡೆಯುವ ಸಂಘರ್ಷದ ಕಥೆಯನ್ನು ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1ನಲ್ಲಿ ಹೆಣೆದಿದ್ದಾರೆ. ಕಾಡಿನ ಜನರ ಮುಂದಾಳತ್ವವನ್ನು ರಿಷಬ್ ಶೆಟ್ಟಿ ಅವರು ವಹಿಸಿಕೊಂಡು ರಾಜರೊಡನೆ ಹೋರಾಡುವ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಚಿತ್ರದ ನಾಯಕಿಯಾಗಿರುವ ರುಕ್ಮಿಣಿ ವಸಂತ್ ಅವರು ರಾಜನ ಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಕಾಡು ಜನಗಳ ನಾಯಕ ರಿಷಬ್ ಶೆಟ್ಟಿ, ರಾಜನ ಮಗಳು ರುಕ್ಮಿಣಿ ವಸಂತ ಇಬ್ಬರೂ ಸಹ ಪ್ರೀತಿಯಲ್ಲಿ ಬೀಳುತ್ತಾರೆ. ಈ ವಿಷಯವನ್ನು ತಿಳಿದುಕೊಂಡ ರಾಜ ಕಾಡಿನ ಜನರ ಅಸ್ತಿತ್ವವನ್ನೇ ನಾಶ ಮಾಡಬೇಕು ಎಂಬ ಹಠಕ್ಕೆ ಬಿದ್ದು ಅವರ ಮೇಲೆ ಹೋರಾಡಲು ಶುರು ಮಾಡುತ್ತಾನೆ. ಹಾಗೆ ಕಾಡು ಜನರು ರಾಜರೊಡನೆ ಹೋರಾಡುತ್ತಿರುವಾಗ ರಾಜರು ಅಧರ್ಮ ಮಾಡುತ್ತಿರುವುದರಿಂದ ಧರ್ಮ ರಕ್ಷಣೆಗಾಗಿ ದೇವರ ರೂಪದಲ್ಲಿ ಕಾಡು ಜನರ ಜೊತೆಗೆ ದೇವರು ನಿಂತು ಹೋರಾಡುತ್ತಾನೆ. ಅದೇ ವಿಷಯವನ್ನು ರಿಷಬ್ ಶೆಟ್ಟಿ ಅವರು ಈ ಚಿತ್ರದ ಮುಖಾಂತರ ಪ್ರೇಕ್ಷಕರ ಮುಂದೆ ಹೇಳಲಿದ್ದಾರೆ. ಕಾಂತಾರ ಚಾಪ್ಟರ್ 1 ಚಿತ್ರವು ಬರೋಬ್ಬರಿ 125 ಕೋಟಿ ಬಜೆಟ್ನಲ್ಲಿ ತಯಾರಾಗಿದೆ. ಟ್ರೈಲರ್ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ವಿಜುವಲ್ ಯಾವ ಮಟ್ಟಿಗೆ ಇದೆ ಎಂದು. ಇನ್ನು ಚಿತ್ರಕ್ಕೆ ಜೀವಾಳವಾಗಿರುವುದು ಸಂಗೀತವನ್ನು ಅಜನೀಶ್ ಲೋಕನಾಥನ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೈಕ್ ಆಗಿದೆ. KGF 2ನಂತೆಯೇ ಕಾಂತಾರ ಚಿತ್ರವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಕಿರೀಟವಾಗಿ ಉಳಿಯಲಿದೆ. 8 ಭಾಷೆಯಲ್ಲಿ ರಿಲೀಸ್ ಆಗಿರುವ ಕಾಂತಾರ ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲು ತಯಾರಾಗಿದೆ. ಋತಿಕ್ ರೋಷನ್ ಹಿಂದಿ ಟ್ರೈಲರ್ ರಿಲೀಸ್ ಮಾಡಲಿದ್ದಾರೆ. ತಮಿಳಿನ ಟ್ರೈಲರ್ ಅನ್ನು ಶಿವಕಾರ್ತಿಕೇಯನ್, ಪೃಥ್ವಿರಾಜ್ ಸುಕುಮಾರ್ ಅವರು ಮಲಯಾಳಂ, ತೆಲುಗು ಟ್ರೈಲರ್ ಅನ್ನು ಪ್ರಭಾಸ್ ಅವರು ರಿಲೀಸ್ ಮಾಡಲಿದ್ದಾರೆ. ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರು ರಿಲೀಸ್ ಮಾಡಲು ತಯಾರಾಗಿದ್ದಾರೆ. ಹಾಗಾಗಿ ಈ ಚಿತ್ರದ ಮೇಲೆ 1,000 ಕೋಟಿ ಕಲೆಕ್ಷನ್ ಮೈಲಿಗಲ್ಲು ದಾಟುವ ಆಶೆಯಲ್ಲಿ ಇದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.